ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಬೆಳಿಗ್ಗೆ ಎದ್ದು ಟೀ ಹಾಲು ಎಲ್ಲ ಕಾಯಿಸಿಟ್ಟು ನಾನು ನನಗೆ ಅಂತ ಹೇಳಿ ಬಿಸಿನೀರನ್ನ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರನ್ನ ಕುಡಿದು ಅದಾದ್ಮೇಲೆ ನಾವು ವಾಕ್ನ ಕೂಡ ಮುಗಿಸ್ಕೊಳ್ತೀನಿ. ಮಕ್ಕಳಿಗೆ ರಜೆ ಇರೋದ್ರಿಂದ ಮಕ್ಕಳು ಮಲಗಿದ್ದಾರೆ. ಸೊ ಇನ್ನು 2 days ಅಷ್ಟೇ ಅವ್ರಿಗೆ ಕ್ಲಾಸ್ ಇದೆ. ಇನ್ನು ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಈಗ ಹಬ್ಬದ ರಜೆ ಕೊಟ್ಟಿದ್ದಾರೆ, ಹಾಗಾಗಿ ಮಕ್ಕಳು ಮಲಗಿದ್ದಾರೆ. ಸೊ ನಮ್ ಕೆಲಸ, ನಮ್ ಡೈಲಿ ರೊಟೀನ್ ಇದ್ದೇ ಇರುತ್ತೆ. ಹಾಗಾಗಿ ನನ್ನ ಪಾಡಿಗೆ ನಾನು ಎದ್ದು ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಹಾಗೆ ಡಿಟಾಕ್ಸ್ ಡ್ರಿಂಕ್ಗೆ ನಾನು ಶುಂಠಿ ಮತ್ತು 1-2 ಇಂಚು ಚಕ್ಕೆ ಹಾಗೂ ಸ್ವಲ್ಪ ಜೀರಿಗೆಯನ್ನ ಸೇರಿಸಿ ನಾನು ಈ ಡ್ರಿಂಕ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು 1 ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಅಷ್ಟು ಆಗ್ಬೇಕು. ಚೆನ್ನಾಗಿ ನೀರನ್ನ ಕುದಿಸ್ಕೊಳ್ಳಿ. ನಂತರ ಇದನ್ನ ಆಫ್ ಮಾಡ್ಕೊಂಡು ನಾನು ವಾಕ್ ಆದ ನಂತರ ಡಿಟಾಕ್ಸ್ ಡ್ರಿಂಕ್ ನ ತಗೊಳ್ತೀನಿ. ವಾಕ್ ಮುಗಿಸ್ಕೊಂಡು ಬಂದು ನಾನು ಈಗ ಡಿಟಾಕ್ಸ್ ಡ್ರಿಂಕ್ ನ ಕುಡಿತಾ ಇದ್ದೀನಿ. ಈ ಡ್ರಿಂಕ್ಗೆ ನಾನು 1 ಸ್ಪೂನ್ ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಡಿಟಾಕ್ಸ್ ಡ್ರಿಂಕ್ ನ ಕುಡಿತೀನಿ ಆರಾಮಾಗಿ. ಅದಾದ ನಂತರ ನಾನು ದೋಸೆ ಮಾಡ್ಲಿಕ್ಕೆ ಹಿಟ್ಟನ್ನು ಕೂಡ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಹಿಟ್ಟನ್ನ ನಾನು ಬೇರೆ ಬಾಕ್ಸ್ ಅಲ್ಲಿ ತೆಗೆದಿಟ್ಕೊಳ್ತೀನಿ. ಉಳಿದ ಹಿಟ್ಟಿಗೆ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಈಗ ದೋಸೆನ ರೆಡಿ ಮಾಡ್ಕೊಳ್ತೀನಿ. ನಿನ್ನೆ ಚಿಕನ್ ಕರಿ ಮಾಡಿದಲ್ವಾ, ಅದ್ರ ಜೊತೆಗೆ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ. ನನ್ಗೂ ನನ್ ಮಗಳಿಗೂ ಬಿಸಿ ಬಿಸಿ ದೋಸೆ ಜೊತೆಗೆ ಚಿಕನ್ ಕರಿ ಇದ್ಬಿಟ್ರೆ ತುಂಬಾನೇ ಇಷ್ಟ ತಿನ್ಲಿಕ್ಕೆ ದೋಸೆನ. ಹಾಗಾಗಿ ನಾನು ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಎದ್ದ ಮೇಲೆ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಸಮ್ಮರ್ ಸೀಸನ್ ಫೇಸ್ ಪ್ಯಾಕ್ ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ 1 ಬೌಲ್ಗೆ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹುಡಿಯನ್ನ ತಗೊಂಡಿದ್ದೀನಿ. ಅರಿಶಿನ ನೀವು ಸಾಂಬಾರಿಗೆ ಯೂಸ್ ಮಾಡುವಂತದನ್ನ ಯೂಸ್ ಮಾಡಬೇಡಿ. ಮೈಗೆ ಹಾಕುವಂತ ಅರಿಶಿನ ಬೇರೆನೆ ಸಿಕ್ಕುತ್ತೆ ಸಪರೇಟ್ ಆಗಿ ನಮ್ಮ ಆಯುರ್ವೇದಿಕ್ ಶಾಪ್ಗಳಲ್ಲಿ. ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ, ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು. ಹಾಗಾಗಿ ಈ ಅರಿಶಿನವನ್ನೇ ಯೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು 2 ಸ್ಪೂನ್ ಮೊಸರನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇದು ಪ್ಯಾಕ್ ಸ್ವಲ್ಪ ತಿಕ್ಕಾಗಿರ್ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿನೇ ಪ್ಯಾಕ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಮೊಸರನ್ನ ಆಡ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾನು 1 ಸ್ಪೂನ್ ಹಾಕುವಷ್ಟು ನಿಂಬೆಹಣ್ಣು ರಸವನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಒಮ್ಮೆ ನಾನು ತೋರಿಸಿಕೊಡುವ ರೀತಿಯಲ್ಲಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ಲೆ ಹಿಟ್ಟು ನಮ್ಮ ಚರ್ಮದ pH ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಕಲೆಗಳು, ಮೊಡವೆಗಳು ಇದ್ರೆ ಅದಕ್ಕೂ ಕೂಡ ಒಳ್ಳೆ ಮದ್ದು ಅಂತಾನೆ ಹೇಳ್ಬೋದು. ಲೆಮನ್ ಅಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಕೂಡ ಮೊಡವೆಗಳ ಕಲೆಗಳನ್ನ ಕಡಿಮೆ ಮಾಡುತ್ತೆ. ಹಾಗೆ ಮೊಸರಲ್ಲಿ ಕೂಡ ವಿಟಮಿನ್, ಪ್ರೋಟೀನ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ಒಳ್ಳೆ ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು. ಇನ್ನು ಅರಿಶಿನ ಕೂಡ ನಮ್ಗೆ ಇನ್ಸ್ಟಂಟ್ ಗ್ಲೋ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾದ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ತುಂಬಾನೇ ಒಳ್ಳೆ ಪ್ಯಾಕ್ ಅಂತಾನೆ ಹೇಳ್ಬೋದು. ಇದನ್ನ ನೀವು ಎಲ್ಲಾದ್ರೂ ಫಂಕ್ಷನ್ಗೆ ಹೋಗುವಾಗ ಕೂಡ ಇನ್ಸ್ಟಂಟ್ ಆಗಿ ಕೂಡ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಈ ಪ್ಯಾಕ್ ಅನ್ನ ನಾನು ಒಮ್ಮೆ ಈಗ ಚೆನ್ನಾಗಿ ಫೇಸ್ ಅನ್ನ ವಾಶ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಇದನ್ನ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು 1-2 ನಿಮಿಷ ಚೆನ್ನಾಗಿ ಇದನ್ನ ಮಸಾಜ್ ಮಾಡ್ಕೊಳ್ಬೇಕು. ಕುತ್ತಿಗೆ ಭಾಗಕ್ಕೆ ಮತ್ತು ಕಿವಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಈ ತರ 2 ಕೈಗಳಿಂದ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ 1-2 ನಿಮಿಷ. ಅದಾದ್ಮೇಲೆ ತಿಕ್ಕಾಗಿ ಮತ್ತೆ ನಾವು ಸ್ಕಿನ್ ಮೇಲೆ ಇನ್ನೊಂದ್ಸಲ ಈ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಂಡು ಒಂದು 20 ಮಿನಿಟ್ಸ್ ಬಿಡ್ಬೇಕು ಡ್ರೈ ಆಗ್ಲಿಕ್ಕೆ. ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 50 ಮಿನಿಟ್ಸ್ ಆದ್ರೂ ಬಿಡಿ. ಚೆನ್ನಾಗಿ ಡ್ರೈ ಆದ ನಂತರ ನೀವು ತಣ್ಣೀರಲ್ಲೇ ಇದನ್ನ ವಾಶ್ ಮಾಡ್ಕೊಳ್ಬೇಕು. ಬಿಸಿನೀರನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೋಬೇಡಿ. ಹಾಗೆ ಸೋಪ್ ಕೂಡ ಹಾಕ್ಬೇಡಿ, ಹಾಗೇನೆ ವಾಶ್ ಮಾಡ್ಕೊಳ್ಳಿ. ನಾನು ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಕೆಲಸಕ್ಕೆ ಟೈಮ್ ಆಯ್ತು ಅಂತ ಹೇಳಿ ನಾನು ಖಾಲಿ 50 ಮಿನಿಟ್ಸ್ ಮಾತ್ರ ಅಪ್ಲೈ ಮಾಡಿದ್ದೆ. ಈ ಪ್ಯಾಕ್ ಅನ್ನ ನೀವು ವಾರದಲ್ಲಿ 2 ಸಲ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ನಾನು ಹೊರಡುವಾಗ ಹಸ್ಬೆಂಡ್ ಕೂಡ ಬಂದರು. ಅವರಿಗೆ ನಾನು ಬ್ರೇಕ್ಫಾಸ್ಟ್ನ ಹಾಕಿಕೊಟ್ಟೆ. ಹಾಗೆ ನಾನು ಟಿಫನ್ಗೆ ಕೂಡ ಲಂಚ್ನ ರೆಡಿ ಮಾಡಿಕೊಂಡು ನಾನು ಹೊರಡೋಣ ಅಂಥೇಳಿ ರೂಮ್ಗೆ ಬಂದೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಎದ್ದು ಬಂದಿದ್ದಾರೆ. ನಾವು ಕೂಡ ಪಾರ್ಲರಿಗೆ ಬರ್ಬೇಕಾ, ಇಲ್ಲಿ ಕುತ್ಕೊಂಡು ಎಂತ ಮಾಡುದು ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ ಆರಾಮಾಗಿ ತಿಂಡಿ ತಿಂದು ಆಟ ಆಡ್ಕೊಳ್ಳಿ, ಬೇರೆ ಏನಾದ್ರು ಇದ್ರೆ ಹೋಮ್ ವರ್ಕ್ ಇಲ್ಲ ಡ್ರಾಯಿಂಗ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಕೆಲಸಕ್ಕೆ ಹೊರಟು ಬಂದೆ. ಯಾಕೆಂದ್ರೆ ಕಸ್ಟಮರ್ ಕೂಡ ವೇಟಿಂಗ್ ಅಲ್ಲಿ ಇದ್ರು. ಅದಕ್ಕೋಸ್ಕರ ನಾನು ತುಂಬಾ ಹೊತ್ತು ನಿಲ್ಲಿಕ್ಕೆ ಆಗ್ಲಿಲ್ಲ. ನಾನು ಹೊರಟು ಸೀದಾ ಬಂದೆ. ನಾನು ಶಾಪಿಗೆ ಬಂದು ಶಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪ್ರೇಯರ್ ಮಾಡಿ ಕೂತ್ಕೊಂಡಿದ್ದೆ. ಯಾಕೆಂದ್ರೆ ಕಸ್ಟಮರ್ ಮೊದ್ಲೇ ಬಂದು ಹೋಗಿದ್ರು. ನನ್ನ ಶಾಪ್ ಇನ್ನು ಕ್ಲೋಸ್ ಇತ್ತು ಅಂತೇಳಿ ಅವ್ರು ಕಾಲ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಹೇಳಿದೆ ಒಂದು 10 ನಿಮಿಷ ಲೇಟ್ ಆಗ್ತದೆ, ನಾನು ಬಂದ ನಂತರ ಕಾಲ್ ಮಾಡ್ತೇನೆ, ಆಗ ಬನ್ನಿ ಅಂತೇಳಿ. ಅದಕ್ಕೋಸ್ಕರ ನಾನು ಬಂದ ನಂತರ ಅವ್ರಿಗೆ ಕಾಲ್ ಮಾಡಿದೆ. ಅದಾದ್ಮೇಲೆ ಬಂದ್ರು. ಪಾಪ ಅವ್ರಿಗೂ ಕೂಡ ಹಬ್ಬ ಇರೋದ್ರಿಂದ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ಒಂದು 3-4 ಜನ ಇದ್ರು ಬ್ಲೋ ಡ್ರೈಗೆ. ಹಾಗೆ ಒಂದು ಸ್ಟ್ರೈಟ್ನಿಂಗ್ ಕೂಡ ಇತ್ತು ಟೆಂಪ್ರರಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ನನ್ನ ರೆಗ್ಯುಲರ್ ಕಸ್ಟಮರ್ ಒಬ್ರು ಅಂದರೆ ಇಲ್ಲೇ ಪಾರ್ಲರ್ ಹತ್ರ ಇರೋದು. ಅವರು ಇವತ್ತು ರಂಜಾನ್ ಸ್ಪೆಷಲ್ ಅಂತೇಳಿ ನನಗೆ ಕಾಲ್ ಮಾಡಿ ಊಟನ ಕೊಟ್ಟು ಕಳಿಸಿದ್ದಾರೆ. ತುಂಬಾ ಖುಷಿ ಆಯಿತು. ಕಸ್ಟಮರ್ಗಳು ಕೂಡ ಈ ಥರ ಪ್ರೀತಿ ಇಟ್ಕೊಂಡಾಗ ನಮ್ಗೆ ಈ ಥರ ತಂದು ಕೊಟ್ಟಾಗ ತುಂಬಾ ಖುಷಿ ಅನಿಸುತ್ತೆ. ಇಲ್ಲೇ ಇರೋದ್ರಿಂದ ನಾನು ಆ್ಯಕ್ಚುಲಿ ಊಟಕ್ಕೆ ಕೂತಿದ್ದೆ ಊಟ ಮಾಡಬೇಕಂತೇಳಿ. ಅಂಥ ಟೈಮಲ್ಲಿ ಕಾಲ್ ಮಾಡಿದರು. ಕಬಾಬು ಮತ್ತು ಬಿರಿಯಾನಿ ಮತ್ತು ಅದ್ರ ಜೊತೆಗೆ ಸಲಾಡ್ನ ಕೊಟ್ಟು ಕಳಿಸಿದ್ದಾರೆ. ಫ್ರೆಂಡ್ಸ್, ಕಬಾಬ್ ಕೂಡ ಕೊಟ್ಟಿದ್ರು. ನಾನು ಊಟ ಮಾಡುವಾಗ ಕಬಾಬ್ನ ತಿನ್ಕೊಂಡು ಕಬಾಬ್ದು ಒಳ್ಳೆ ಪರಿಮಳ ಬರ್ತಿತ್ತು, ಹಾಗಾಗಿ ಕಬಾಬ್ನ ತಿಂದಿದ್ದೀನಿ. ಸೊ ಬಿರಿಯಾನಿನ ಟೇಸ್ಟ್ ಮಾಡಿಲ್ಲ, ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಹೇಳಿ. ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಈ ತರ ಅವರು ಹಬ್ಬದ ದಿವಸ ಅವ್ರ ಮನೇಲಿ ನೆಂಟರಾಗಿರ್ಬೋದು, ಬೇರೆ ಸಂಬಂಧಿಕರೆಲ್ಲ ಇರ್ತಾರೆ, ಅವರೇ ಬ್ಯುಸಿ ಆಗಿರ್ತಾರೆ ಪಾಪ. ಅಂಥದ್ರಲ್ಲಿ ನನ್ನನ್ನು ಕೂಡ ನೆನಪು ಮಾಡಿಕೊಂಡು ನನಗೆ ಅವರ ಹಬ್ಬದ ಖುಷಿಯನ್ನು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನನ್ನ ಕಡೆಯಿಂದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರೆಲ್ಲ ಇವತ್ತು ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ರಂಜಾನ್.